ನಾನು ಎಂಟ್ರಿಗೆ ಹೋದೆ. ಅಲ್ಲಿಯೇ ಶಿವಾಜಿರಾವ್ ಗಾಯಕ್ವಾಡ್, ಈಗ ಸೂಪರ್ ಸ್ಟಾರ್ ಆಫ್ ದಿ ವರ್ಲ್ಡ್, ಮೀಟ್ ಮಾಡಿದ್ದೆ ಅಲ್ಲೇ. ಬಿಕಾಸ್ ಈ ವಾಸ್ ವರ್ಕಿಂಗ್ ಇನ್, ಇಲ್ಲಿ ಕಂಡಕ್ಟ್ರಾಗಿ ಕೆಲಸ ಮಾಡಿದರು ಅವರು. ಇಲ್ಲಿ ರಾಮಕೃಷ್ಣಾಶ್ರಮ ಇಲ್ಲಿ ಡ್ರಾಮಾ ಎಲ್ಲ ಮಾಡಿಕೊಂಡು ಅಲ್ಲಿ ಇನ್ಸ್ಟಿಟ್ಯೂಟಿಗೆ ಬಂದಿದ್ದರು. ಕನ್ನಡಕ್ಕೆ ಪುಟ್ಟಣ್ಣ ಕಣಗಾಲ್ ನಮ್ಮನ್ನು ಎಂಟ್ರಿ ತಗೊಂಡ್ರು. ರಾಜ್ಕುಮಾರ್ಗೆ ನೋಡಬೇಕು ನಮಗೆ ಆಸೆ ಎಲ್ರಿಗೂ, ಇವನ್ ಶಿವಾಜಿರಾವ್ ಎಲ್ರಿಗೂ ರಾಜ್ಕುಮಾರ್ ನೋಡುವೆ, ನಾವು ನೋಡಿಲ್ಲ, ಸಿನಿಮಾದಲ್ಲಿ ಮಾತ್ರ ನೋಡಿರೋದು. ಆ ಹಸಿವು ಅವ್ರಿಗೆ, ಅದನ್ನು ನನ್ನ ಲೈಫಲ್ಲಿ ಶಿವಾಜಿರಾವ್ ಜೊತೆಗೆ ನೋಡಿದ್ದು ಬಂದರೆ ಆ ಡೈನಿಂಗ್ ಎಲೆ ಊಟ ವೆಜಿಟೇರಿಯನ್ ಅದು. ಸೊ ಆಮೇಲೆ ಒಳ್ಳೆ ಅಂತ ಒಂದು ಸಿನಿಮಾ ತೆಗೆದ್ರು ಅವರು. ಅಲ್ಲಿ ಎಲ್ಲ ಏನು ನಮಗೆ ಸ್ವರ್ಗ. ರಜನಿಕಾಂತ್ ಈಸ್ ಅವರು, ಲತಾ ರಜನಿಕಾಂತ್ ಈಸ್ ಎ ಪ್ರೊಡ್ಯೂಸ್. ರಜನಿಕಾಂತ್ ಗೆಸ್ಟ್ ಆಗಿ ಹೀರೋಗೆ ಹೇಳ್ತಾ ಇದ್ದಾರೆ, ನೀ ಏಮಾಂದು ಪೋಯ್ಟೆ ಎಬಡಿ ಪಡ ಅಂತ ಹೇಳಿದ್ರು. ನಾನು ಶಿವಾಜಿದು ಸಿನಿಮಾ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಮೇಲೆ ಕೂತಿದ್ದು ರೂಮಲ್ಲಿ, ಬಾಪ ರಘು ನೀನು ಹೇಳ್ದಂಗೆ ಆಯ್ತು, ಶಿವಾಜಿ ನೀನು ಮಾಡಿ, ನಾನೊಂದು ಡೈಲಾಗ್ ಬಿಟ್ಟೆ. ಆಮೇಲೆ ಎಲ್ರಿಗೂ ಡಿಪಾಸಿಟ್ ಮಾಡಿದ್ರು ಸರ್, 3 ಲಕ್ಷ ಡಿಪಾಸಿಟ್ ಮಾಡಿದ್ರು. ಎಂಥ ಒಬ್ಬ ಸೂಪರ್ ಸ್ಟಾರು ಇವತ್ತು ಯಾಕೆ ಆಗ್ತಾನಂತ ಹೇಳಿದರೆ ಅವರಲ್ಲಿ ಆ ಒಂದು ಧರ್ಮ ಇತ್ತು. ಆ ಧರ್ಮ ಅವರು ಪ್ರತಿಯೊಬ್ಬರು ಕಷ್ಟವರೆಗೂ ನಾವು ಕೇಳ್ತಾ ಇರಲಿಲ್ಲ, ಬಟ್ ಅವ್ರಿಗೆ ಗೊತ್ತಿತ್ತು ರಘುಗೆ ಇದು ಕಷ್ಟ. ಹುಟ್ಟಿದ್ದು ಹಿರಿಯಡ್ಕಂತ ಹತ್ರ ಬಾನಂಪಾಡಿ ಅಂತ. ನಾನು ಬೆಳೆದಿದ್ದು ನನ್ನ ಅಜ್ಜನ ಮನೆಯಲ್ಲಿ, ರಾಮಾಚಾರ್ಯ ಬಾನಂಪಾಡಿ ಅಂತ. ಅಲ್ಲಿ ಎಲಿಮೆಂಟ್ರಿ ನನಗೆ ಯಾಕೆ ಈ ಥರ ಈ ಒಂದು ಲೈನಿಗೆ ಬರಬೇಕು ಅಂದರೆ, ಸತ್ಯ ಹರಿಶ್ಚಂದ್ರ ಅಂತ ಒಂದು ಇದು ಎಲಿಮೆಂಟ್ರಿ ಸ್ಕೂಲ್ 7ನೇ ಕ್ಲಾಸಲ್ಲಿ ಆ ಕ್ಯಾರೆಕ್ಟರ್ ಮಾಡಿದೆ ನಾನು ಡ್ರಾಮಾದಲ್ಲಿ. ಅಲ್ಲಿಂದ ಅಲ್ಲಿ ಹೈಸ್ಕೂಲು SLC ಪಾಸ್ ಮಾಡಿದೆ. ಅಲ್ಲಿಂದ PUC ಉಡುಪಿಯಲ್ಲಿ PUC ಪೂರ್ಣಪ್ರಜ್ಞಾ ಕಾಲೇಜ್. ಆ ಪೂರ್ಣಪ್ರಜ್ಞಾ ಕಾಲೇಜಲ್ಲಿ ನಾವು ತುಳುನಲ್ವಾ, ಪೊರ್ಲುಲ ಕಾಲೇಜ್, ಸುಂದರ ಹುಡುಗಿರು, ಗೋಪಾಲಕೃಷ್ಣ ಅಡಿಗರು ಅಲ್ಲಿ ಇದು. ಅಲ್ಲಿಂದ ನಮ್ಮ ಪೇರೆಂಟ್ಸ್ ಮೈಸೂರಲ್ಲಿದ್ದರು, ಮೈಸೂರಿಗೆ ಬಂದೆ. ಮೈಸೂರಿಗೆ ಬಂದಾಗ ಈ ಆ್ಯಡ್ ಬಂತು, ಈ ಥರ ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಥರನೇ ಒಂದು SFCC ಇನ್ಸ್ಟಿಟ್ಯೂಟ್, ಆಲ್ ಫಿಲ್ಮ್ ಸ್ಟುಡಿಯೋ ಓನರ್ಸು ಪ್ರೊಡ್ಯೂಸರ್ಸು ಒಂದು ಸ್ಟಾರ್ಟ್ ಮಾಡಬೇಕು ಅಂತ. ಸರಿ, ನಾನು ಕೂಡ ಅದಕ್ಕೆ ಇಂಟರ್ವ್ಯೂ ಹಾಕಿದೆ. ಇಂಟರ್ವ್ಯೂ ಹಾಕಿದಾಗ ನನಗೆ ಇಂಟರ್ವ್ಯೂ ಬಂತು, ನಾನು ಇಂಟರ್ವ್ಯೂಗೆ ಹೋದೆ. ಅಲ್ಲಿಯೇ ಶಿವಾಜಿರಾವ್ ಗಾಯಕ್ವಾಡ್, ಈಗ ಸೂಪರ್ ಸ್ಟಾರ್ ಆಫ್ ದಿ ವರ್ಲ್ಡ್, ಮೀಟ್ ಮಾಡಿದ್ದೆ ಅಲ್ಲೇ. ಅವರು ಒಂದು ಕಾಕಿ ಪ್ಯಾಂಟು ಯಾವುದೋ ಒಂದು ಇದರಲ್ಲಿ, ಬಿಕಾಸ್ ಈ ವಾಸ್ ವರ್ಕಿಂಗ್ ಇನ್, ಇಲ್ಲಿ ಕಂಡಕ್ಟ್ರಾಗಿ ಕೆಲಸ ಮಾಡಿದರು ಅವರು. ಇಲ್ಲಿ ರಾಮಕೃಷ್ಣಾಶ್ರಮ ಇಲ್ಲಿ ಡ್ರಾಮಾ ಎಲ್ಲ ಮಾಡಿಕೊಂಡು ಅಲ್ಲಿ ಇನ್ಸ್ಟಿಟ್ಯೂಟಿಗೆ ಬಂದಿದ್ದರು. ಆಮೇಲೆ ವೇಣುಗೋಪಾಲ್ ಅಂತ ಅಶೋಕು, ಆಮೇಲೆ ರವೀಂದ್ರನಾಥ್ ಅಂತ ಈ ಥರ ಅಲ್ಲಿಗೆ ಬಂದರು. ಅಲ್ಲಿ ನಾವು ಮೀಟ್ ಮಾಡೋದು. ಕನ್ನಡ ಲ್ಯಾಂಗ್ವೇಜ್, 4 ಲ್ಯಾಂಗ್ವೇಜಸ್ ಅದು, ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಸೌತ್ ಇಂಡಿಯಾ ಫಿಲಮ್ ಲ್ಯಾಂಗ್ವೇಜಸ್ ದೇ ಆರ್ ಓಪನ್. ರಾಜಾ ರಾಮದಾಸ್ ಅಂತ, ಈಸ್ ಫ್ರಮ್ ಹಾಲಿವುಡ್, ಈಸ್ ದಿ ಇದು ಪ್ರಿನ್ಸಿಪಾಲ್. ಗುಬ್ಬಿನವ್ರ ಮಗ ಅವರು ಇದು ಶಿವಾನಂದ್ ಅಂತ, ಅವರು GV ಶಿವಾನಂದ್ ಅಂತ ನಮಗೆ ಲೆಕ್ಚರ್, ಹುಷಾರಸು, ಕನ್ನಡ ಬ್ಯಾಚು ಇದೆಲ್ಲ ಇದು. ಬಟ್ ನಮ್ಗೆ ಸೆಲೆಕ್ಟ್ ಮಾಡಿದ್ದು ತಮಿಳಿಗೆ ಬಾಲಚಂದರು, ಮಲಯಾಳಂ ಬೇರೆ ಟಾಪ್ ಡೈರೆಕ್ಟ್ರು, ತೆಲುಗು ಬೇರೆ ಟಾಪ್ ಡೈರೆಕ್ಟ್ರು, ಕನ್ನಡಕ್ಕೆ ಪುಟ್ಟಣ್ಣ ಕಣಗಾಲ್. ಅಲ್ಲಿ ರಜನಿಕಾಂತ್ ಯಾವುದೋ ಸ್ಕಿಟ್ ಮಾಡಿದ್ರು, ಇವರೆಲ್ಲ ಯಾವುದೋ ಸ್ಕಿಟ್ ಮಾಡಿದ್ರು. ನಾನಾಗ ರಾಜೇಶ್ ಖನ್ನಾ ಫ್ಯಾನು. ಏನು ರಾಜೇಶ್ ಖನ್ನಾ ಥರ ಹೇರ್ ಸ್ಟೈಲು, ಅದೇ ಥರ ಜಿಬ್ಬ ಎಲ್ಲ ಹಾಕೊಂಡು ಬಂದಿದ್ದೀರ, ಹೈಟ್ ಇಲ್ಲ ಅಂತ ಸ್ವಲ್ಪ ಶೂ ಎಲ್ಲ ಹೈಟ್ ಮಾಡಿದ್ದೀರ. ಎಸ್ ಸರ್, ನಾನು ತುಂಬ ಇಷ್ಟಪಡ್ತೀನಿ. ಸರಿ, ಅಲ್ಲಿಂದ ನಾವು ಫ್ರೆಂಡ್ಸ್ ಆದ್ವಿ ಎಲ್ಲ. ಯಾಕಂದರೆ ನಾವು ಅಲ್ಲಿ ಇರಬೇಕಾಗಿತ್ತು, ಯಾಕಂದರೆ ನಮ್ಮ ರಿಸಲ್ಟ್ ಏನು ಅಂತ ನೋಡಬೇಕಲ್ಲ, ಇಲ್ಲ ಊರಿಗೆ ಹಿಂದೆ ಬರಬೇಕಾ ಇಲ್ಲ ಅಲ್ಲಿಗೆ ಬೇಕಾ ಅನ್ನೋದು ಡಿಸಿಷನ್. ಸೆಲೆಕ್ಟ್ ಆದ್ವು, ಎಲ್ಲ ಫ್ರೆಂಡ್ಸ್ ಆದ್ವು. ಅಲ್ಲಿ ರಾಜ್ಕುಮಾರ್ಗೆ ನೋಡಬೇಕು ನಮಗೆ ಆಸೆ ಎಲ್ರಿಗೂ, ಇವನ್ ಶಿವಾಜಿರಾವ್ ಎಲ್ರಿಗೂ ರಾಜ್ಕುಮಾರ್ ನೋಡುವೆ, ನಾವು ನೋಡಿಲ್ಲ, ಸಿನಿಮಾದಲ್ಲಿ ಮಾತ್ರ ನೋಡಿರೋದು. ಆಯ್ತಾ, ಯಾಕಂದರೆ ನಾವು ಮದ್ರಾಸಲ್ಲೇ ಇದ್ರು, ಟ್ರಸ್ಟ್ ಫಾರಂ. ಅಲ್ಲಿ ಇದು ನಮಗೆ ಇನ್ಫಾರ್ಮೇಶನ್ ಏನೋ ಸಿಕ್ತು. ಜಮಿನಿ ಸ್ಟುಡಿಯೋದಲ್ಲಿ ಭಕ್ತವತ್ಸವ ಎಡಿಟರ್ ಇದ್ರು, ಅವರು ಕನ್ನಡ ಪಿಕ್ಚರ್, ರಾಜ್ಕುಮಾರ್ ಪಿಕ್ಚರ್ ಮಾಡ್ತಾರೆ. ಈಸ್ ದ ಗ್ರೇಟ್ ಎಡಿಟರ್ ಇನ್ ಇದು ಎಲ್ಲರ ಇದು ಟಾಪ್ ಎಡಿಟರ್ ಭಕ್ತವತ್ಸಲ. ಎಲ್ಲ ಇದರಲ್ಲೂ ಅವರೇ ಟಾಪ್. ಅವರು ಜಮಿನಿ ಸ್ಟುಡಿಯೋದಲ್ಲಿ ಅವರು ಬಾಲ್ಯ ಪಕ್ಕದಲ್ಲಿ ಏಟಿಂಗ್ ರೂಮು, ಅಲ್ಲಿಗೆ ಹೋದ್ವು. ರಾಜ್ಕುಮಾರ್ ಈ ಥರ ಅಮೇರಿಕನ್ ಕಾನ್ಸರ್ಟ್ಗೆ ಯಾವುದೋ ಸಿನಿಮಾ ನೋಡೋಕೆ ಬರ್ತಾ ಇದ್ದಾರೆ. ಸರಿ, ನಾವು ಸ್ಟೂಡೆಂಟ್ಸ್ ಅಲ್ಲ, ಇನ್ಸ್ಟಿಟ್ಯೂಟು ಹೋದ್ವು. ಸರಿ, ಹೋಗಿ ರಾಜ್ಕುಮಾರ್ ಫಸ್ಟ್ ಟೈಮ್ ನೋಡಬೇಕು ಬರ್ತಾ ಇದ್ರೆ ಬಂದರು. ಬೇರೆ ಭಗವಾನು ಅವರು ಇನ್ಯಾರೋ ಡೈರೆಕ್ಟರ್ಸ್ ಎಲ್ಲ. ರಾಜ್ಕುಮಾರು ಒಂದು ವೈಟ್ ಪ್ಯಾಂಟ್, ಇದು ವೈಟ್ ಪಂಚೆ, ವೈಟ್ ಶರ್ಟ್ ಅಷ್ಟೇ ಬಂದರು. ಏನು ಖುಷಿ ನಮಗೆ. ಸರಿ, ಅವ್ರ ಜೊತೆ ಸಿನಿಮಾ ನೋಡಿದ್ಮೇಲೆ ಹೋಗಿ ಜಸ್ಟ್ ನಮಸ್ಕಾರ ಕನ್ನಡದಲ್ಲಿ. ಕನ್ನಡ ಮಾತಾಡ್ತೀರಾ ನೀವು? ಈ ಥರ ಇನ್ಸ್ಟಿಟ್ಯೂಟು, ಅಲ್ಲಿ ಡ್ರೈವಿಂಗ್ ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಬನ್ನಿ ಅಂದರು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋದರು. ಅಲ್ಲಿಗೆ ಹತ್ರನೇ ಅಮೇರಿಕನ್ ಕಾನ್ಸರ್ಟ್ ಚೆನ್ನೈಯಿಂದ ಪಕ್ಕದಲ್ಲಿ ಡ್ರೈವಿಂಗ್, ವುಡ್ಲ್ಯಾಂಡ್ಸ್ ಡ್ರೈವಿಂಗ್ ರೆಸ್ಟೋರೆಂಟ್ ಇತ್ತು. ಅಲ್ಲಿ ಎಲ್ಲ ತಿಂಡಿ ಆರ್ಡರ್ ಮಾಡಿದ್ರು. ಭಾಳ ಕಷ್ಟ,
ಅಣ್ಣವರು ಎಲ್ಲ ತಿಂಡಿ ಏನೇನು ಬೇಕೋ ತಿಂಡಿ ಅಲ್ಲಿ ಅಂದರೆ ಡಬ್ಲ್ಯೂ ಕಾರಲ್ಲಿ ಹೋಗಿ ನಿಂತ್ಬಿಟ್ಟು ಎಲ್ಲ ಅಲ್ಲಿಗೆ ಇದೀವಿ ಎಲ್ಲ ಸೇರಿದ್ದೀವಿ ಎಲ್ಲ ಏನೇನು ಬೇಕೋ ತಿಂಡಿ ಎಲ್ಲ ಸ್ಟೂಡೆಂಟ್ಸ್ಗೆ ನಮ್ಮ ಕನ್ನಡ ಬ್ಯಾಚಿಗೆ ಸರಿ ಎಲ್ಲ ಮಾತಾಡ್ಬಿಟ್ಟು ಭಾಳ ಖುಷಿ ಆಯಿತು. ಇನ್ನೊಂದ್ಸಲ ಸಿಗೋಣ, ಒಂದ್ಸಲ ಮನೆಗೆ ಬನ್ನಿ ಅನ್ನೋ ಥರ ಇದು ಮಾಡಿದ್ರು. ಭಾಳ ಅವತ್ತು ಅವ್ರದ್ದೇ ಮಾತು ಎಷ್ಟು ಸಿಂಪಲ್ ಆಗಿದೆ ಏನಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಅದರಲ್ಲಿ ಶಿವಾಜಿರಾವ್ ಗಾಯಕ್ವಾಡು, ನಾನು ಆಮೇಲೆ ಇನ್ನೊಂದೆರಡು 3 ಸ್ಟೂಡೆಂಟ್ಸು ಭಾಳ ಕಷ್ಟ. ನಾನು ಮಂಗಳೂರು ಉಡುಪಿ ಅನ್ನೋಲ್ಲ, ವುಡ್ಲ್ಯಾಂಡ್ಸ್ ಹೋಟ್ಲು ಸ್ಟಾರ್ ಹೋಟ್ಲ್ ಇತ್ತು ಅಲ್ಲಿ ಯಾರ್ದೋ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಓನರ್ ಇದು ಮಾಡಿ ನನಗೆ ಅಲ್ಲಿ ಕೆಲಸ ಸಿಕ್ತು. ನೈಟ್ ವರ್ಕ್ ಕೊಟ್ಟರು. ನಾನು ಇನ್ಸ್ಟಿಟ್ಯೂಟ್ ಸ್ಟೂಡೆಂಟ್ನ ನೈಟ್ ವರ್ಕ್ ಕೊಟ್ಟರು. ನೈಟು ಅಲ್ಲಿ ರಿಸೆಪ್ಷನಲ್ಲಿ ನೈಟ್ ಒಂದು ರಿಸೆಪ್ಷನ್ ವರ್ಕ್ ಮಾಡೋದು, ಡೇ ಇನ್ಸ್ಟಿಟ್ಯೂಟ್ಗೆ ಹೋಗೋದು. ಆವಾಗ ಇವರೆಲ್ಲ ತುಂಬ ಕಷ್ಟ, ಇವರೆಲ್ಲ ಕಷ್ಟ. ಆವಾಗ ನನಗೆ ಆವಾಗ ಇರೋದಕ್ಕೆ ರೂಮ್ ಎಲ್ಲ ಇದು ಎಲ್ಲ ಫೆಸಿಲಿಟೀಸು ಏನು ಬೇಕಾದ್ರೆ ಇದು ಮಾಡೋದು. ಆಗಲೇ 700 ರೂಪಾಯಿ ಸಂಬಳ ನನಗೆ ಆ ಕಾಲದಲ್ಲಿ. ರಾಜನ್ ಥರ ಆಗೋಗುತ್ತೆ. ಸರಿ ಅಂತ ಹೇಳ್ಬಿಟ್ಟು ಶಿವಾಜಿ ಇವ್ರಿಗೆಲ್ಲ ಫ್ರೆಂಡ್ಸ್ ಯಾರಿಲ್ಲ, ಮರವಿಂದ ಅವ್ರಿಗೆಲ್ಲ ಇನ್ನು ತೆಲುಗು ಬ್ಯಾಚ್ನಲ್ಲಿ ಯಾರೋ ಇದ್ರು, ಸುಧಾಕರ್ ಯಾರೋ ಇದ್ರು, ಅವರೆಲ್ಲ ಇದ್ರು. ಬನ್ನಿ ನೀವು ನನ್ನ ಅಕೌಂಟಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ. ಯಾಕಂದ್ರೆ ಇವತ್ತು ಸೂಪರ್ ಸ್ಟಾರ್ ಯಾಕೆ ಆ ಮಾತು ಹೇಳ್ತಾ ಇದ್ದಾನೆ ಅಂದರೆ, ಸೂಪರ್ ಸ್ಟಾರಿಗೆ ಇವತ್ತು ಅವರು ವರ್ಲ್ಡಲ್ಲೇ ಫೇಮ್ ಊಟ ಆ ಥರ ಅವ್ರು ಊಟ ಮಾಡೋಕ್ಕೆ ಸಾಧ್ಯ ಅಲ್ಲ, ಆ ಹಸಿವು ಅವ್ರಿಗೆ. ಅದನ್ನು ನನ್ನ ಲೈಫಲ್ಲಿ ಶಿವಾಜಿ ಜೊತೆಗೆ ನೋಡಿದ್ದು. ಬಂದರೆ ಆ ಡೈನಿಂಗ್ ಎಲೆ ಊಟ ವೆಜಿಟೇರಿಯನ್ ಅದು ಹೋಟ್ಲು, ಹಿಂಗೆ ಕೈ ಹಾಕ್ಬಿಟ್ಟು ಹಿಂಗೆ ಇದು ಮಾಡಿ ಅವ್ರು ನೋಡ್ತಾ ಇದ್ರೆ ನಮಗೆ ಹಸಿವು ಶುರು ಮಾಡೋದು. ಈ ಥರ ಎಲ್ಲ ಆಗೋದು. ಸರಿ, ಅಲ್ಲಿಂದ ಭಾಳ ಕಷ್ಟಗಳು ಶುರುವಾಯಿತು. ಮತ್ತು ನೈಟ್ ಒಂದ್ಸಲ ಅಲ್ಲಿ ಏನೋ 35-40 ಪ್ಲೇಟ್ಸ್ ನೈಟು ಎಲ್ಲ ದೊಡ್ಡ ಹೋಟ್ಲ್, ಅದು 3 ಸ್ಟಾರ್ ಹೋಟ್ಲು, ಕಾಟೇಜಸ್ ಅವರು ಇವ್ರು ಕೇಳ್ತಾರಂತೆ. ಆ ಥರ ಶಿವಾಜಿರಾವ್ ಅವರ ಮದುವೆ ಆದಾಗ ಅವ್ರ ಮಿಸ್ಸಸ್ಸಿಗೆ ಇವನು ನಮ್ಗೆ ಊಟ ಆಗ್ದವನು ಅಂತ ಇಂಟ್ರೊಡ್ಯೂಸ್ ಮಾಡೋದ್ರಲ್ಲ ಥರ. ಅಲ್ಲಿಂದ ಸ್ಟಾರ್ಟ್ ಆಯಿತು. 72ಇಂದ ಇವತ್ತು ಮೊನ್ನೆನೂ ಕೂಡ ಅವರು ಯಾವುದಕ್ಕೂ ಫೋನ್ ಮಾಡಿದ್ರು. ಅದು ಹೇಳಿದಲ್ಲ, ಉಪೇಂದ್ರ ಅವರ ಬಗ್ಗೆ ಇದು ಮಾಡಿ ಮೊನ್ನೆ ಕೂಡ ಫೋನ್ ಮಾಡಿದ್ರು. ಆ್ಯಂಡ್ ಭಾಳಷ್ಟು. ಆಮೇಲೆ ಒಳ್ಳಿ ಅಂತ ಒಂದು ಸಿನಿಮಾ ತೆಗೆದ್ರು ಅವರು. ಅಲ್ಲಿ ಆವಾಗ ನಾನು ಆಕಸ್ಮಿಕ ರಾಜ್ಕುಮಾರ್ ಅವ್ರದ್ದು ನಾಗಮನ್ ಜೊತೆ ಇದು ಮಾಡ್ತಾ ಇದ್ದೆ. ಇಲ್ಲಿ 5 ಸ್ಟಾರ್ ಹೋಟೆಲ್ ಬಂದರು, ಫೋನ್ ಮಾಡಿದ್ರು, ಬರ್ಬೇಕಿಲ್ಲಿ ಬಾ ರಘು ಅಂತ. ಸರಿ ಹೋದಾಗ ಅಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ದರು. ನಾವೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ಆ ಸಿನಿಮಾಕ್ಕೆ ನೀವೆಲ್ಲ ಬರಬೇಕು, ನೀವು ಇದು ಮಾಡಬೇಕು ಅಂತ, నేను ಪ್ರೊಡ್ಯೂಸ್ ಮಾಡ್ತೀನಿ, ನೀವು ಆ್ಯಕ್ಟ್ ಮಾಡಬೇಕು ಅಂತ. ರಜನಿ ಸರ್. ಸರಿ, ಅದಕ್ಕೆ ಮುಹೂರ್ತಕ್ಕೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಏನು ನಮಗೆ ಸ್ವರ್ಗ, ಎಲ್ರಿಗೂ ಅವರ ಕಲ್ಯಾಣ ಮಂಟಪ ಎಲ್ಲ AC ರೂಮ್ಸು, ಎಲ್ಲಿ ಬೇಕಾದ್ರೆ ಕಾರಲ್ಲಿ ಓಡಾಡ್ಬೋದು. ಒಂಥರ ನಾವೇನೋ ರೋಡಲ್ಲಿ ಇದ್ರೆ ನೆಕ್ಸ್ಟ್ ಕಟ್ ಮಾಡಿದ್ರೆ 5 ಸ್ಟಾರ್ ಹೋಟ್ಲಲ್ಲಿ ಊಟ ಪಾರ್ಟಿ ಅದು ಇದು ಅಂತ ಒಂಥರ ಏನಾಗೋಯ್ತು ಅಂದ್ರೆ ನಮ್ಗೆ ಯಾವಾಗ ಹೋದಂಗೆ ಆಗೋಯ್ತು. ಆ ಥರ ನೋಡ್ಕೊಂಡು ಇಲ್ಲಿ ನಮಗೆಲ್ಲ ಕೇರಳದಲ್ಲಿ ಶೂಟಿಂಗು ನಮ್ಮ ಪೋರ್ಷನ್. ಸರಿ ಅಂತ ಬಂದ್ಬಿಟ್ಟು ಎಲ್ಲ ನೀವು ಶೂಟಿಂಗ್ ಬನ್ನಿ ಅಂತ ಎಲ್ಲ ಇದು ಮಾಡಿ ನಮಗೆ ಟಿಕೆಟ್ಸ್, ಫ್ಲೈಟ್ ಟಿಕೆಟ್ಸು ಇದನ್ನೆಲ್ಲ ಇದು ಮಾಡಿದ್ರು. ಶೂಟಿಂಗ್ ಕಂಪ್ಲೀಟ್ ಆಯಿತು. ಎಲ್ಲ ಲ್ಯಾಂಗ್ವೇಜ್ 35 ಜನರಲ್ಲಿ ಎಲ್ಲರೂ ಮೋಸ್ಟ್ ಆಫ್ ದಮ್ ದೇ ಆರ್ ಆಕ್ಟೆಡ್ ಇನ್ ದಟ್ ಪಿಕ್ಚರ್. ರಜನಿಕಾಂತ್ ಈಸ್ ಆಕ್ಟೆಡ್ ಆಸ್ ಎ ಗೆಸ್ಟ್ ರೋಲ್. ಈ ಇನ್ಸ್ಟಿಟ್ಯೂಟ್ ನಮ್ಮ ಕ್ಲಾಸ್ಮೇಟ್ಸ್ ಅವ್ರು ಕನ್ನಡ, ತಮಿಳು, ತೆಲುಗು, ಮಲಯಾಳಂ. ಇನ್ನೇನು ನಾನು ಶೂಟಿಂಗ್ಗೆ ಹೋಗ್ಬೇಕು ಅಂದಾಗ ಇವರು ನನಗೆ ಶೂಟಿಂಗ್ ಇದಕ್ಕೆ ನನಗೆ ಕಾಲ್ ಬಂತು ಇವರಿಂದ ಬರಬೇಕು ಅಂತ. ಅವಾಗ ರಾಜ್ಕುಮಾರ್ ಅವ್ರಿಗೆ ಹೇಳಿದೆ, ಸರ್ ಈ ಥರ ನಮ್ಮ ಸ್ನೇಹಿತರು ಈ ಥರ ಒಂದು ಶೂಟಿಂಗು ಆ್ಯಕ್ಟ್ ಮಾಡಬೇಕು ಅಂತ ಕರೀತಾ ಇದ್ದಾರೆ ಅಂದರೆ. ಅವ್ರು ಏನು ಮಾಡಿದ್ರು ಆ ದೊಡ್ಡ ಮನುಷ್ಯ ರಾಜ್ಕುಮಾರ್, 1 ನಿಮಿಷ ಬನ್ನಿ ಅಂತ ಅವ್ರ ಮನೆಯಲ್ಲಿ ಹಂಗೆ ದೇವರ ಕೋಣೆ ಹತ್ರ ಕರ್ಕೊಂಡೋಗಿ ನಮಸ್ಕಾರ ಮಾಡಿ ಒಳ್ಳೇದಾಗಲಿ ಹೋಗಿ ಬನ್ನಿ, ನೀವು ಬಂದ ಮೇಲೆ ನಾನು ಪಿಕ್ಚರ್ ಸ್ಟಾರ್ಟ್ ಮಾಡ್ತೀನಿ ಶೂಟಿಂಗು ಅಂದರು. ಇಂಥ ಗ್ರೇಟ್ ರೀ ಅವರು. ಆಯಿತು, ಹೋದ್ವು, ಎಲ್ಲ ಶೂಟಿಂಗು ಎಲ್ಲ ಆಯಿತು. ಅಲ್ಲಿನಷ್ಟೇ ಶೂಟಿಂಗ್ನಲ್ಲಿ ಎಲ್ಲ ಏನೇನು ಬೇಕೋ ಎಲ್ಲ 5 ಸ್ಟಾರ್ ಅರೇಂಜ್ಮೆಂಟ್ಸ್. ಇವರು ಪೇಮೆಂಟ್ ಹೋಗ್ಬಿಟ್ಟು 10,000 ಅಂದರೆ 20,000. ರಜನಿಕಾಂತ್ ಈಸ್ ಅವರು ರಜನಿಕಾಂತ್ ಈಸ್ ಎ ಪ್ರೊಡ್ಯೂಸರ್. ಸರಿ, ಸಿನಿಮಾ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಗಿಬಿಟ್ಟು ಪಿಕ್ಚರ್ಗೆ ನನಗೆ ಫ್ಲೈಟ್ ಟಿಕೆಟು, ಅಮರ್ ಮುಲ್ಲಾ ಅಂತ ನಮ್ಮ ಫ್ರೆಂಡು ಇನ್ನೊಬ್ರು, ಇಬ್ಬರಿಗೆ ಫ್ಲೈಟ್ ಟಿಕೆಟ್ ಹಾಕ್ಬಿಟ್ಟು ಪಿಕ್ಚರ್ ಫಸ್ಟ್ ರಿಲೀಸ್ ದಿವಸ ನೀವು ಬಂದು ನೋಡ್ಬೇಕು AVM ಅಂತ ಕರೆದು ಹೋಗ್ಬಿಟ್ಟು ನಮಗೆ ವುಡ್ಲ್ಯಾಂಡ್ಸಲ್ಲಿ ಅವತ್ತು ರಾತ್ರಿ ಪಾರ್ಟಿ ಇಟ್ಟಿದ್ರು, ಕಾಟೇಜೆಲ್ಲ ಹಾಕ್ಬಿಟ್ಟು ಅವರೇ ಅರೇಂಜ್ಮೆಂಟ್ ಮಾಡಿದರು. ಏನಾದರೂ ಫ್ರೆಂಡೇ ಆಗಲಿ ಏನೇ ಆಗಲಿ ಒಂದು ಸ್ವಲ್ಪ ನಾನು ಸ್ಟ್ರೈಟ್ ಫಾರ್ವರ್ಡ್. ಅಂದರೆ ನಾನು ಆ ಕಲೆಗೆ ಮರ್ಯಾದೆ ಕೊಡ್ತೀನಿ. ದ ಪಲ್ಸ್ ಆಫ್ ದಿ ಆಡಿಯನ್ಸನ್ನು ನಾನು ಇದು ಮಾಡ್ತಾ ಇದ್ದೀನಿ ಆ ಸಿನಿಮಾ ನೋಡ್ತಾ ಇರುವಾಗ. ಭಾಗ್ಯರಾಜು ಕೂಡ ಏನು ಅಂದರೆ ಅಲ್ಲಿ ಭಾಗ್ಯರಾಜು ಅವರು ಸೂಪರ್ ಸ್ಟಾರ್ ಇದ್ರು. ಭಾಗ್ಯರಾಜ ವೈ ಪಿಕ್ಚರ್ ಮಾಡಿ ಅವರು ಸಕ್ಸಸ್ ಕೊಡ್ತಾ ಇದ್ರು ಅಂದರೆ 10 ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ರು ಅವ್ರಿಗೆ. ಒಬ್ಬೊಬ್ಬ ಡೈರೆಕ್ಟರ್ ಅಲ್ಲಿ ಆಡಿಯನ್ಸ್ ಎಲ್ಲಿ ಫೀಲ್ ಮಾಡ್ತಾರೆ, ಯಾವ ಪಾಯಿಂಟಲ್ಲಿ ಫೀಲ್ ಮಾಡ್ತಾರೆ ಅಂತ ಆ ಸಿನಿಮಾ ನೋಡಿ ಬಂದು ಭಾಗ್ಯರಾಜಿಗೆ ಹೇಳಬೇಕು. ಅವರು ಆ ಕೆಲಸ ಅಷ್ಟೇ.
ಅಲ್ಲಿ ಫೀಲ್ ಮಾಡ್ತಾರೆ, ಇಲ್ಲಿ ನಗ್ತಾರೆ, ಇಲ್ಲಿ ಹೇಳ್ತಾರೆ, ಇಲ್ಲಿ ಹಿಂಗ್ ಮಾಡ್ತಾರೆ, ಇಲ್ಲಿ ಕಮೆಂಟ್ ಮಾಡ್ತಾರೆ ಅಂತ. ಸರಿ, ಅದೇ ತರ ರಜನಿಕಾಂತ್ ಗೆಸ್ಟ್ ಆಗಿ ಹೀರೋಗೆ ಹೇಳ್ತಾ ಇದಾರೆ. ಒಂದು ಸಿಟಿ ಹುಡುಗಿನ ಇದ್ ಮಾಡ್ಬಿಟ್ಟು ಲವ್ ಮಾಡ್ಬಿಟ್ಟು ಅವ್ನು ವಿಲೇಜ್ ನಲ್ಲಿ ಇರ್ತಾನೆ, ಅವ್ರು ಸಿಟಿ ಹುಡುಗಿ ಬಂದು ಲವ್ ಮಾಡ್ತಾನೆ. ಇವರು ಇದು ಗೆಸ್ಟ್ ಇದರಲ್ಲಿ ಆರ್ಟಿಸ್ಟ್ ಇದಾಗಿ ಬಂದ್ಬಿಟ್ಟು ನೀ ಏಮಂದು ಪೋಯಿಟೆ ಅಂತಾರೆ. ಏಮಂದು ಪೋಯಿಟೆ ಅಂದ್ರೆ ಆಡಿಯನ್ಸ್ ಕೌಂಟರ್ ಡೈಲಾಗ್ ಏನ್ ಹೇಳ್ತಾರೆ, ವಾದಿರ ನೀ ಏಮಂದುತ್ತೆ, ದಟ್ ಮೀನ್ಸ್ ನೀನ್ ಹೀರೋ ಆಗಿ ಮಾಡಿಲ್ಲ. ಸರಿ, ಎಲ್ಲ ಆಯ್ತು, ಎಲ್ಲ ಸೇರಿದ್ವಿ, ಎಲ್ಲರೂ ಸೇರಿದ್ವಿ ಫ್ರೆಂಡ್ಸ್ ಎಲ್ಲ, ತೆಲುಗು ಬ್ಯಾಚ್, ತಮಿಳು ಬ್ಯಾಚ್, ಎಲ್ಲ ದೊಡ್ಡ ಪಾರ್ಟಿ ಎಬ್ಡಿ ಪಡ ಅಂತ ಹೇಳಿದ್ರು. ನಾನು ಶಿವಾಜಿದು ಸಿನಿಮಾ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಇದೆ, ಏನು ಹೇಳ್ತಾ ಇದೆಯಾ ಈ ಸಿನಿಮಾದಲ್ಲಿ ನೀನು ಡೈಲಾಗ್ ಹೇಳ್ತಾರೋ ಅವ್ರು ಕಟ್ಟಿಂಗ್ ಡೈಲಾಗ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀ ಏಮಂದು ಪೋಯ್ಟೆ ಇದು ನೀ ಏಮಂದುಟೆ ಹೆಂಗ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ನೀನು ಹೀರೋ ಆಗಿ ಮಾಡಲಿಲ್ಲ. ರಘುನಂದನ್ ಯಾರು ತಮಿಳ್ನಾಡಿಗೆ, ಅಶೋಕ್ ಯಾರು ತಮಿಳ್ನಾಡಿಗೆ, ಈ ರವೀಂದ್ರನಾಥ್ ಡೈರೆಕ್ಟರ್ ಯಾರು ತಮಿಳ್ನಾಡಿಗೆ, ನೀನು ಹೀರೋ ಆಗಿ ಮಾಡಬೇಕು. ಇಮಿಡಿಯೇಟ್ಲಿ ಕರೆಕ್ಟ್ ರಘು ಹೇಳ್ತಾ ಇರೋದು. ಪ್ರೊಡಕ್ಷನ್ ಮ್ಯಾನೇಜರ್ಗೆ ಹೇಳಿದ್ರು, ಎವಳೋ ಲ್ಯಾಕ್ಸ್ ವಿಧಾನ ಕೂಡ ಪಬ್ಲಿಸಿಟಿ ಪಬ್ಲಿಸಿಟಿನ ಹಂಗೆ ಮಾಡಿದ್ರು. ಬಟ್ ಸಿನಿಮಾ ಎವರೇಜ್ ಆಗಿ ಹೋಗಲಿಲ್ಲ. ಬಟ್ ಅದೇ ತೆಲುಗಲ್ಲಿ ವಿಜಯ್ ಅಂತ ತೆಲುಗು ಇದು ವಿಜಯವಾಹಿನಿ ಸ್ಟುಡಿಯೋ ಓನರ್ ಕೊಟ್ಟರು, ಅಲ್ಲಿ ಸ್ವಲ್ಪ ಚೆನ್ನಾಗಿ ಹೋಯ್ತು. ಆಮೇಲೆ ಅಗೈನ್ ನಾವೇನು ಮಾಡೋದು, ಅಷ್ಟರ ಒಳಗೆ ನಮಗೆ ಎಲ್ರಿಗೂ ಒಂದು ಚಿಕ್ಕ ಕ್ಯಾರೆಕ್ಟರ್ನ ಮಾಡಿದ್ರು. 2 ಲಕ್ಷ ಪೇಮೆಂಟ್ ಕೊಟ್ಟಿದ್ದೆ. ಆಮೇಲೆ ಪುನಃ ನೋಡೋಕೆ ಹೋದೆ, ಅವರ ಮನೆಗೆ ಹೋದೆ, ಪೊಲೀಸ್ ಗಾರ್ಡನ್ಗೆ. ನಾನು ನನ್ನ ಫ್ರೆಂಡ್ ಹೋದ್ರು, ಮೇಲೆ ಕೂತಿದ್ರು ರೂಮಲ್ಲಿ. ಬಾಪ ರಘು, ನೀನು ಹೇಳ್ದಂಗೆ ಆಯ್ತು, ಶಿವಾಜಿ ನೀನು ಮಾಡಿ, ನಾನೊಂದು ಡೈಲಾಗ್ ಬಿಟ್ಟೆ, ನೀನು ಶಿವಾಜಿ ನೀನು ಮಾಡಿದ್ರೆ ನಾವು ಅಲ್ಲೆಲ್ಲ ಕೇಳ್ತಿದ್ದಾರೆ, ರಜನಿಕಾಂತ್ ಏನು ಸೆಟ್ಲ್ ಆಗ್ಬಿಟ್ರೆ ಎಲ್ಲ ಫ್ರೆಂಡ್ಸ್ ಅಂತ ಹೇಳ್ತಾ ಇದಾರೆ ಕರ್ನಾಟಕದಲ್ಲಿ, ನೀನು ಹೀರೋ ಮಾಡ್ಬಿಟ್ಟಿದ್ರೆ ನಾವು ಸೆಟ್ಲ್ ಆಗ್ಬಿಡ್ತಾ ಅಂತ ಒಂದು ಡೈಲಾಗ್ ಮಾಡಿದೆ ನಾನು. ಸರಿ ಹೋಗೋ, ಅದೆಲ್ಲ ಮಾಡ್ತೀನಿ ಅಂದ್ರು. ಮಾತಾಡ್ಬಿಟ್ಟು ಕಾಫಿ ಎಲ್ಲ ಕುಡಿದು ಬಂದು ಇದು ಮಾಡಿ, ಆಮೇಲೆ ಎಲ್ರಿಗೂ ಡಿಪಾಸಿಟ್ ಮಾಡಿದ್ರು ಸರ್. 3 ಲಕ್ಷ ಡಿಪಾಸಿಟ್ ಮಾಡಿದ್ರು. ಎಂತ ಆ ಒಬ್ಬ ಸೂಪರ್ ಸ್ಟಾರು ಇವತ್ತು ಯಾಕೆ ಆಗ್ತಾನೆ ಅಂತ ಹೇಳಿದ್ರೆ, ಅವರಲ್ಲಿ ಆ ಒಂದು ಧರ್ಮ ಇತ್ತು. ಆ ಧರ್ಮ ಅವ್ರ ಕಷ್ಟ, ಪ್ರತಿಯೊಬ್ಬರ ಕಷ್ಟವರೆಗೂ ನಾವು ಕೇಳ್ತಾ ಇರಲಿಲ್ಲ. ಬಟ್ ಅವ್ರಿಗೆ ಗೊತ್ತಿತ್ತು ರಘುಗೆ ಇದು ಕಷ್ಟ ಅಂತ, ಅವ್ರಿಗೆ ಇದಿತ್ತು. ಆಮೇಲೆ ಅವರು ಹುಷಾರಿಂದ ಯಾವಾಗಲೂ ಅವರು ಇಲ್ಲೇ ಈ ಒಂದು ಗಾದೆ ಇದೆ, ಹೆಣ್ಣು ಮಕ್ಕಳಿಗೆ ತವರು ಮನೆ ಅಂದ್ರೆ ಬಹಳ ಇಷ್ಟ. ಬಟ್ ಅವ್ರಿಗೆ ಹುಟ್ಟಿದ್ದು ಬೆಂಗಳೂರು, ತವರು ಮನೆ ಅವರಿಗೆ ಬೆಂಗಳೂರು, ಕರ್ನಾಟಕ. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರ ನನಗೆ ಅಶೋಕ್ ದಾವಣಗೆರೆಜಿ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲ್ನನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾ ಇದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.